ಚಿನ್ನಯ್ಯನ ಒಂದೊಂದೇ ವಿಡಿಯೋಗಳು ರಿಲೀಸ್ ಆಗ್ತಾ ಇವೆ. 8ನೇ ವಿಡಿಯೋ ಆಯಿತು, ಈಗ 9ನೇ ವಿಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು. ಅದರಲ್ಲಿ ಧರ್ಮಸ್ಥಳದ ಮತ್ತಷ್ಟು ರಹಸ್ಯಗಳನ್ನು ಹೇಳಿದ್ದಾನೆ. ಸ್ಫೋಟಕ ವಿಚಾರಗಳು ಇದರಲ್ಲಿ ಕೂಡ ಬಯಲಾಗಿದೆ. ಧರ್ಮಸ್ಥಳದ ಮತ್ತಷ್ಟು ರಹಸ್ಯಗಳು ಬಯಲಾಗಿದೆ. 9ನೇ ವಿಡಿಯೋದಲ್ಲಿ ಹೋಟೆಲ್ ರೂಮ್ ಬಾಯ್ ಯೋಗೇಶ್ ಮುಗಿಸಿಬಿಟ್ರು. ಇಬ್ಬರು ಏನಿದ್ದಾರೆ, ಮಹಿಳೆಯ ದುಪ್ಪಟ್ಟವನ್ನು ಬಳಸಿ ನೇಣು ಬಿಗಿದಿದ್ರು. ಪೊಲೀಸರು ಬರೋದ್ರೊಳಗೆ ಯೋಗೇಶ್ ಶವವನ್ನು ಇಳಿಸಿದ್ರು. ನಮ್ಮನ್ನು ಹತ್ತಿರ ಬರಬೇಡಿ ಅಂತ ಕೂಡ ಹೇಳಿದ್ರು. ಈ ಒಂದು ವಿಚಾರದಲ್ಲಿ ನಾವು ಭಯ ಪಟ್ಕೊಂಡು ನಮ್ಮ ಕೆಲಸ ಮಾಡ್ತಿದ್ವಿ. ಪಾಪ ಯೋಗೇಶ್ ಯಾವ ಜಾತಿಯವನು ಅಂತ ಗೊತ್ತಿಲ್ಲ. ಯೋಗೇಶ್ ಶವ ಏನಾಯ್ತು ಅಂತ ಇವರಿಗೂ ಕೂಡ ಗೊತ್ತಾಗಿಲ್ಲ. ನೇತ್ರಾವತಿ ಆಸ್ಪತ್ರೆ ಮುಂದೆ ಕ್ಯಾಮೆರಾ ಇತ್ತು. ತಿಮರೋಡಿ ಬಳಿ ಯೋಗೇಶ್ ಸಾವಿನ ಒಂದು ಕಥೆಯನ್ನು ತೆರೆದಿಟ್ಟಿದ್ದಾನೆ ಈಗ ಚಿನ್ನಯ್ಯ. ಒಂದೊಂದೇ ವಿಚಾರಗಳು ಬರ್ತಾ ಇದೆ. ಇದು 9ನೇ ವಿಡಿಯೋದಲ್ಲಿ ದಾಖಲಾದಂತಹ ಸ್ಫೋಟಕ ರಹಸ್ಯವಾದಂತಹ ವಿಚಾರ ಇದು. ಧರ್ಮಸ್ಥಳದ ಮತ್ತಷ್ಟು ರಹಸ್ಯಗಳನ್ನು, ಅಲ್ಲಿ ಕೊಲೆಯಾದ ವ್ಯಕ್ತಿಗಳ ಒಂದು ನಿಜ ಹೇಳಿಕೆಗಳು ಅಥವಾ ಚಿನ್ನಯ್ಯನಿಗೆ ಗೊತ್ತಿರುವ ವಿಚಾರಗಳು ಹೇಳ್ತಾ ಇದ್ದಾನೆ ವಿಡಿಯೋದಲ್ಲಿ. 9ನೇ ವಿಡಿಯೋ ರಿಲೀಸ್ ಆಗಿದೆ. ಮಹಿಳೆಯ ದುಪ್ಪಟ್ಟವನ್ನು ಬಳಸಿ ನೇಣು ಹಾಕಿದ್ರು. ಪೊಲೀಸರು ಬರೋದ್ರೊಳಗೆ ಯೋಗೇಶ್ ಶವವನ್ನು ಇಳಿಸಿಬಿಟ್ಟಿದ್ರು. ನಮ್ಮನ್ನು ಯಾರು ಹತ್ರ ಬರಬೇಡಿ ಅಂತ ಕೂಡ ಹೇಳಿದ್ವಿ. ಯಾರು ಹತ್ರ ಬರಬೇಡಿ ನೀವು ಅಂತ ಹೇಳಿದಕ್ಕೆ ನಾವು ನಮ್ಮ ಕೆಲಸಗಳನ್ನು ಮಾಡಿದ್ವಿ. ಎದುರ್ಕೊಂಡೆ ನಮ್ಮ ಕೆಲಸಗಳನ್ನು ಭಯ ಪಟ್ಕೊಂಡು ಮಾಡ್ತಾ ಇದ್ವಿ. ನಾವು ಎಲ್ಲ ವಿಚಾರಗಳು ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಪಾಪ ಯೋಗೇಶ್ ಯಾವ ಜಾತಿಯವನು, ಯಾವ ಊರವನು, ಯಾವ ಹುಡುಗನೋ ಗೊತ್ತಿಲ್ಲ ನಮಗೆ. ಆದರೆ ಆತನಿಗೆ ಈ ಗತಿಗೆ ಬಂತು. ಕಡೆಗೆ ಯೋಗೇಶ್ ಶವ ಏನಾಯಿತು, ಎಲ್ಲಿ ಹೋಯ್ತು ಅಂತ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಇದುವರೆಗೂ ಕೂಡ ಒಂದು ವಿಚಾರ ಗೊತ್ತಿಲ್ಲ. ನೇತ್ರಾವತಿ ಆಸ್ಪತ್ರೆ ಮುಂದೆ CCTV ಕ್ಯಾಮ್ರಾ ಐತೆ, ಆದರೂ ಕೂಡ ವಿಚಾರ ಗೊತ್ತಾಗಿಲ್ಲ ಇದುವರೆಗೂ ಕೂಡ. ಮಹೇಶ್ ಶೆಟ್ಟಿ ತಿಮರೋಳಿಯವರ ಬಳಿ ಯೋಗೇಶ್ ಸಾವಿನ ಒಂದು ರಹಸ್ಯವನ್ನು ತೆರೆದಿಟ್ಟಿದ್ದಾನೆ ಈಗ ಚಿನ್ನಯ್ಯ. ಒಬ್ಬೊಬ್ಬರ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾನೆ. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ರೀತಿಯ ಒಂದು ಮಾಹಿತಿಗಳು, ಒಂದೊಂದು ರೀತಿಯಲ್ಲಿ ಸ್ಫೋಟಕವಾದಂತಹ ಒಂದು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ವಿಡಿಯೋದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಹತ್ರ ಮಾತಾಡಿರುವಂತಹ ವಿಡಿಯೋಗಳು ಏನಿದೆ, ಒಂದೊಂದೇ ಬಿಡುಗಡೆ ಆಗ್ತಾ ಇದೆ. ಪಾರ್ಟ್ ವೈಸ್ 1ರಿಂದ 9ಕ್ಕೆ ಬಂದಿದೆ. ಇನ್ನೆಷ್ಟು ಪಾರ್ಟ್ ಇದೆ ಗೊತ್ತಿಲ್ಲ. ಆದರೆ ಒಂದೊಂದೇ ವಿಡಿಯೋಗಳಲ್ಲಿ ಒಂದೊಂದು ರಹಸ್ಯ ಬಯಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನಡೆದಿರುವಂಥ ಒಂದು ಘಟನೆಗಳು ಅಂತ ಏನು ಹೇಳಲಾಗ್ತಾ ಇದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಯೋಗೇಶ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತನನ್ನು ಕೂಡ ಮುಗಿಸಿಬಿಟ್ರು. ಒಬ್ಬ ಮಹಿಳೆಯ ದುಪ್ಪಟ್ಟವನ್ನು ಬಳಸಿ ನೇಣು ಹಾಕಿದ್ರು. ಆದರೆ ಪೊಲೀಸರು ಬರೋದ್ರೊಳಗೆ ಶವವನ್ನು ಇಳಿಸಿದ್ರು. ಶವ ಎಲ್ಲಿಗೋಯ್ತಂತ ಇದುವರೆಗೂ ಗೊತ್ತಾಗಿಲ್ಲ. ಯೋಗೇಶ್ ಶವ ಏನಾಯಿತು ಅಂತ ಗೊತ್ತಿಲ್ಲ. ಆ ಯೋಗೇಶ್ ಯಾರು, ಯಾವ ಜಾತಿಯವನು ಅಂತ ಕೂಡ ಗೊತ್ತಿಲ್ಲ. ಆತನ ಸಾವಿನ ರಹಸ್ಯ ಇನ್ನೂ ಕೂಡ ರಹಸ್ಯವಾಗಿಯೇ ಉಳ್ಕೊಂಡಿದೆ. ಹೀಗಂತ ಇದು ಚಿನ್ನಯ್ಯ ಹೇಳ್ತಾ ಇರುವಂಥ ಯೋಗೇಶ್ ಒಂದು ಸಾವಿನ ವಿಚಾರದ ಬಗ್ಗೆ. ಈ ಒಂದು ವಿಚಾರ ಏನಿದೆ 9ನೇ ಒಂದು ವಿಡಿಯೋದಲ್ಲಿ ಯೋಗೇಶ್ ಸಾವಿನ ರಹಸ್ಯ ತೆರೆದಿಟ್ಟಿದ್ದಾನೆ ಈಗ ಚಿನ್ನಯ್ಯ. ರೂಮ್ ಬಾಯ್ ಯೋಗೇಶನ್ನ ಮುಗಿಸಿಬಿಟ್ರು. ಹೋಟೆಲ್ ರೂಮ್ ಬಾಯ್ ಏನಾಗಿದೆ ಆತನ್ನ ಮುಗಿಸಿದ್ರು ಅಂತ ಹೇಳಿರುವಂತ. ಅಲ್ಲೆಲ್ಲ ಗಂಟೆ ಬದಿಯಲ್ಲೆಲ್ಲ ಬಟ್ಟೆ ಬಿಟ್ಟು ಹೋಗ್ತಾರೆ. ಅದನ್ನೆಲ್ಲ ಎಲ್ಲಿರ್ತಾರೆ. ಒಳ್ಳೊಳ್ಳೆ ಸೀರೆ ಅದೆಲ್ಲ ಇದ್ರೆ ತಗೊಂಡೋಗಿ ಒಳಗೆ ಹಾಕಿ ಹೋಗ್ಬಾರ್ದು. ಅದನ್ನು ಯಾಲಂ ಮಾಡುವಾಗ ಅದನ್ನು ತಗೊಂಡಿರ್ತಾರೆ. ಯಾಲಂ ಮಾಡಿ ಸರವತಿಗೆ ಅದರಲ್ಲಿ ಯಾವುದೋ ಒಂದು ವೇಳೆಲ್ಲ ಹಾಕಿ ಪೊಲೀಸರು ಮುಂಚೆ ಇಳಿಸಿ ಆಯ್ತು. ನಮ್ಮನ್ನೆಲ್ಲ ಹತ್ರವೇ ಬರಬಾರ್ದು ಅಂತ ನಮಗೆ ಭಯ. ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಏನೋ ಅನ್ಕೊಂಡು ಇನ್ನು ಅಲ್ಲಿ ಬೆದ್ದಲ್ಲಿ ಕೊಂಡೋದ್ರೆ ಅವ್ರ ಮನೆಗೆ ಕೊಟ್ಟರೆ ಗೊತ್ತೇ ಇಲ್ಲ. ನಾವು ಓದದೆ ಅದರಲ್ಲೇ ನಮಗೆ ಭಯ ಬಂದಿದೆ. ಅದನ್ನು ನಿಮ್ಮ ಕೈಯಿಂದ ಮುಟ್ಟಿಸ್ಲಿಲ್ಲ. ಅದೇ ಅದು ಅವರೇ ಇಳಿಸ್ಕೊಂಡ್ರು. ಮುಂಬೈನವರೇ ಇಳಿಸಿ ಅವರೇ ತಗೊಂಡೋದ್ರು. ಅವರೇ ತಗೊಂಡ್ರು. ನಮ್ಮನ್ನು ಮುಟ್ಟಿಸ್ ಪೊಲೀಸ್ ನಾವು ಮುಟ್ಲಿಲ್ಲ. ಮತ್ತೆ ಪೊಲೀಸ್ ಎಲ್ಲ ಬಂದದ್ದು ಪೊಲೀಸೆಲ್ಲ ಇಳಿಸಿ ಎಲ್ಲ ಎತ್ಕೊಂಡು ಹೋಗುವಾಗ ಪೊಲೀಸರು ಬಂತಾರೆ. ಪೊಲೀಸರು ಬಂದು ಅವರೇ ಎಂತ ಮಾಡಿಲ್ಲ. ಹೋಗಿದ್ದಾರೆ ಹೋಗಿ ಕೊಂಡೋಗಿ ಮನೆಗೆ ಕೊಟ್ಟಾಗ ನನಗೆ ಅಲ್ಲಿ ಬೆಟ್ಟದಲ್ಲಿ ಕೊಂಡೋಗಂತ ಗೊತ್ತಿಲ್ಲ. ಮುಖ್ಯ ಸಾಕ್ಷಿ ಅಂದ್ರೆ ನನಗೆ ಬಂದ ಮಾಹಿತಿ ಇವನನ್ನು ನೋಡಿದ್ದೀರಾ?
ಯಾರಲ್ಲಿ ಅಶ್ವಿನಿ ನೋಡಿದ್ರೆ ಮಗನನ್ನು ಆ ಸಂದರ್ಭದಲ್ಲಿ 9/10/11 ತಾರೀಕಿಗೆ 11 ತಾರೀಕಿಗೆ ನಾನು ಕಾಣ್ಲಿಕ್ಕೆ ಇನ್ನೊಂದು ಸಾಕ್ಷಿ ಇತ್ತು, ಅದನ್ನ ಅಳಿಸ್ಬೇಕು. ಸಾಕ್ಷಿ, ಮುಖ್ಯವಾದ ಸಾಕ್ಷಿ ಅಂದ್ರೆ ಆ ನೇಚುರೋಪತಿ ಹಾಸ್ಪಿಟಲ್ ಏನ್ ಹೇಳ್ತೀರಾ, ಹಾಸ್ಪಿಟಲ್ ಎದುರುಗಡೆ ಕ್ಯಾಮರಾ ಇದೆ, ಅದು ಮಾತ್ರ ಜನಗಳಿಗೆ ಗೊತ್ತು. ಮತ್ತೊಂದು ಅದ್ರ ಎದುರುಗಡೆ ಒಂದು ಬಸ್ ಸ್ಟಾಂಡ್ ನಿರ್ಮಾಣ ಮಾಡಿದ್ರು ಮರದಲ್ಲಿ, ಕೈ ಹಂಚಲ್ಲ, ಅದರಲ್ಲಿ ಒಂದು ದೊಡ್ಡ ಡೂಮಿನಾಗಿ ಒಂದು ಕ್ಯಾಮರಾ ಇಟ್ಟಿದ್ರು. ಅದು ಈ ಕಡೆ ಸತೀಶ್ ಹತ್ರ ಹೋಟ್ಲಿಂದ ನಮ್ಮ ನೇತ್ರಾವತಿ ಒಳೆಯಿಂದ ಹೀಗೆ ಹೋದ್ರೆ ಮನ ಸಂಘ, ಆ ಸಂಘದವರಿಗೆ ಕಾಣ್ತಾ ಇತ್ತು ತನ್ನವರಿಗೆ. ಜಾತ್ರೆಗೆ ಸುಮ್ಮನೆ ರೋಡ್ಗೆಲ್ಲ ಕೊಟ್ಟಿತ್ತು, ಅದು ಕಾಣ್ತಾ ಇತ್ತು. ಅಲ್ಲಿ ನಾವಲ್ಲಿ ಟೀ ಕುಡಿಬೇಕಾದ್ರೆ ಸಕ್ಸಸ್ ರೋಡ್ನಲ್ಲಿ ಮರದ ಮನೆಯಲ್ಲಿ ಕುಡಿತಿದ್ವಿ, ಅಲ್ಲಿ ಕ್ಯಾಮರಾ ಮುಂದೆ ಕಾಣ್ತಾ ಇತ್ತು. ಕೆಲಸ ಮಾಡಿದ್ವಿ ಟೀ ಕುಡಿತಾನೆ ಅಂತ ಹೇಳಿ ಅದು ಕಾಣ್ತಲ್ಲ, ವ್ಯವಸ್ಥೆಗೆ ಅಂತ ಅದರಲ್ಲಿ ಮರ ನಿಂತು ಕೊಡ್ತೀವಿ. ಆದ್ರೆ ಇದು ನೋಡುವಾಗ ಅಲ್ಲಿ ಆ ಬಸ್ ಸ್ಟ್ಯಾಂಡೇ ಇಲ್ಲ, ಕಣ್ಣಿಗೆ ಕಾಣುತ್ತಿಲ್ಲ. ಬಸ್ ಸ್ಟ್ಯಾಂಡ್ ಗೋರ್ಖಂಡ್ ಹೊಂಟೋಗಿದ್ದಾರೆ. ಬಸ್ ಸ್ಟ್ಯಾಂಡ್ ಇಂದ ಅಂತ ಇದೇ ಇಲ್ಲ, ಅಲ್ಲಿ ಗೊತ್ತೇ ಇಲ್ಲ. ರಾಮನಂದರ ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಹೌದು, ನೋಡಿದ್ದೇನೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಮರಾ ದೊಡ್ಡದು ಇತ್ತು, ಇಷ್ಟು ದೊಡ್ಡದು. ಇದು ನನ್ನ ತಲೆ ಸೈಜಲ್ಲಿ ಒಂದು ಕ್ಯಾಮರಾ ಇತ್ತು. ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ದೀಗ ರೌಂಡ್ ತಿರುಗುದು ಕ್ಯಾಮರಾ. ಅದನ್ನು ಕ್ಯಾಮರಾ ಹೋಗಾನ ಬಸ್ ಸ್ಟ್ಯಾಂಡ್ ಎಲ್ಲ ತೋರ್ಕೊಂಡು ಹೋಗಿದ್ದೆ. 9ನೇ ವಿಡಿಯೋದಲ್ಲಿ ಕೂಡ ಚಿನ್ನಯ್ಯ ಒಂದು ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿರುವಂಥದ್ದು. ಹೋಟೆಲ್ ರೂಮ್ ಬಾಯ್ ಆಗಿರುವಂತಹ ಯೋಗೇಶ್ ಏನಿದ್ದಾನೆ, ಆತನ ಒಂದು ಸಾವಿನ ರಹಸ್ಯವನ್ನ ಈಗ ತೆರೆದಿಟ್ಟಿದ್ದಾನೆ. ಹೇಗಾಯಿತು, ಯಾರು ಮಾಡಿದ್ರು, ಆತನ ಒಂದು ವಿಚಾರದಲ್ಲಿ ಕೊನೆಗೂ ಕೂಡ ಯಾಕೆ ಆತನ ಒಂದು ಶವ ಸಿಗಲಿಲ್ಲ, ಇವೆಲ್ಲ ವಿಚಾರಗಳನ್ನು ಮಾತನಾಡಿದ್ದಾನೆ ಈ ಒಂದು ವಿಡಿಯೋದಲ್ಲಿ. ಚಿನ್ನಯ್ಯ ಏನಿದ್ದಾನೆ ಈ ಒಂದು 9ನೇ ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿಗಳು ಇವೆಲ್ಲವೂ ಕೂಡ ಯೋಗೇಶ್ ಶವ ಏನಾಯ್ತು ಏನು ಕೂಡ ಗೊತ್ತಿಲ್ಲ ಅಂತ ಹೇಳಿರುವಂಥದ್ದು ಇದುವರೆಗೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.